ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಾಂಭೋ ಶೈನ್ ಸ್ಟೈರಿಗೆ ಸ್ವಾಗತ. ಇವತ್ತೊಂದು ಹೇರ್ ಟೋನರ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಅದ್ರ ಜೊತೆಗೆ ರೋಸ್ಮೆರಿ ಲೀವ್ಸ್ ಹಾಕಿದ್ದೀನಿ. ಆಮೇಲೆ ಡ್ರೈಡ್ ರೋಸ್ಮೆರಿ ಲೀವ್ಸ್ ಅದು. ಹಾಗೆ ಕಲೋಂಜಿ ಹಾಕಿದ್ದೀನಿ. ಒಂದು 5ರಿಂದ 6 ಲವಂಗ ಹಾಕಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಲಾಸ್ಟಿಗೆ ಶುಂಠಿಯನ್ನು ಹಾಕಿದ್ದೀನಿ. ಶುಂಠಿಯನ್ನು ಸ್ವಲ್ಪ ಹಾಕಿದ್ದೀನಿ. ಸೊ ಇವು ಎಲ್ಲದನ್ನು ಈ ಒಂದು ಮಳೆಗಾಲಕ್ಕೆ ತುಂಬ ಉಪಯೋಗ ಆಗುತ್ತೆ. ಕಡಿತ ಆಗೋದಾಗಲಿ, ತೇವಾಂಶ ಆಗೋದಾಗಲಿ, ಡ್ಯಾಂಡ್ರಫ್ ಬರೋದಾಗಲಿ, ಕೂದಲಲ್ಲಿ ಏನೋ ಒಂಥರ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಇದನ್ನು ದಿನ ಅಲ್ಲ, ವಾರದಲ್ಲಿ ದಿನ ಬಿಟ್ಟು ದಿನ ಅದನ್ನು ಸ್ಪ್ರೇ ಮಾಡಿಕೊಂಡು ಹಚ್ಕೊಂಡ್ರೂ ಬರುತ್ತೆ ಇದನ್ನು. ಸೊ ಇದನ್ನು ನೋಡಿದ್ರೆ ಸ್ವಲ್ಪ ಕಲರ್ ಚೇಂಜಸ್ ಆಗಿದೆ. ಸೊ ನಾನು ಒಂದು ಲೋಟದಲ್ಲಿ ಸೋದಿಸ್ಕೊಳ್ತೀನಿ. ಆಮೇಲೆ ಆರಿದ ನಂತರ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಇದನ್ನು ಯಾಕೆಪ್ಪ ಅಂತಂದರೆ, ಮಳೆಗಾಲದಲ್ಲಿ ನಾವು ಎಷ್ಟು ಕೇರ್ ತೊಗೊಂಡ್ರೂ ಸಾಕಾಗಲ್ಲ. ಸೊ ಇಲ್ಲಿ ನೋಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ. ಸೊ ಡೋಂಟ್ ಫೀಲ್ ಬ್ಯಾಡ್. ಓಕೆ, ನಾನು ಆ್ಯಕ್ಚುಲಿ ನಾನು ಏನೇ ನಿಮಗೆ ಮುಖಕ್ಕೆ ಹಚ್ಕೊಳ್ತೀನೋ ದಿನ ಬಿಟ್ಟು ದಿನ ಇದನ್ನು ಹಚ್ಕೊಳ್ಳೋದು ನಾನು ಮಾಡ್ಕೊಳ್ತಾ ಇರ್ತೀನಿ. ನಥಿಂಗ್ ಬಟ್ ಇದರಲ್ಲಿ ಅಕ್ಕಿ ಹಿಟ್ಟು, ಮೊಸರು, ಕಾಫಿ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಮುಖಕ್ಕೆ ಹಚ್ಕೊಂಡಿದ್ದೀನಿ. ಈ ಥರ ನಾನು ದಿನ ಬಿಟ್ಟು ದಿನ ಒಂದೊಂದು ಏನು ಫೇಶಿಯಲ್ ನಾನು ತೋರಿಸಿರ್ತೇನೆ ಮುಖಕ್ಕೆ ಆ ಥರ ಎಲ್ಲ ಹಚ್ಕೊಳ್ತಾ ಇರ್ತೀನಿ. ಸೊ ಇದಿಷ್ಟು ಹೇರ್ ಫಾಲಿಗೆ ಒಂದೇ ಕಮ್ಮಿ ಆಗೋದಿಲ್ಲ. ದಿನ ನಾವು ನೀರು ಚೆನ್ನಾಗಿ ಕುಡಿಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಹಾಗೆ ನಾವು ಫ್ರೂಟ್ಸ್ಗಳನ್ನು ತಿನ್ನಬೇಕು, ಸೀಡ್ಸ್ಗಳನ್ನು ತಿನ್ನಬೇಕು. ಇದಿಷ್ಟು ಆಗುತ್ತೆ. ಕೆಲವರಿಗೆ ಇದು ಹೊರಗಿನ ಒಂದು ಇದಾದರೆ, ಅಂದರೆ ಹೊರಗಿಂದ ನಾವು ಕೇರ್ ಟೇಕರ್ ಮಾಡ್ತೇವೆ, ಒಳಗಿಂದು ಆಗುತ್ತೆ. ಕೆಲವರಿಗೆ ಹಾರ್ಮೋನ್ಸ್ಗಳು ಏರುಪೇರಾದಾಗ ಆಗುತ್ತೆ, ಥೈರಾಯ್ಡ್ಸ್ ಇರುತ್ತೆ, PCOD ಏನೋ ಇರುತ್ತಲ್ವ, ಅದೆಲ್ಲ ಇದ್ದರೆ ಈ ಥರ ಎಲ್ಲ ಆಗುತ್ತೆ. ಅಂಥ ಟೈಮಲ್ಲಿ ಇದು ಯಾವುದೂ ವರ್ಕ್ ಆಗೋಲ್ಲ. ಸೊ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಬೇರೆ ಬೇರೆ ಥರ ಕೂದಲು ತೋರಿಸಿ ಡಿಂಗ್ ಡಾಂಗ್ ಶೈನಿಂಗ್ ಏನೂ ಇದೆಲ್ಲ ಬರೋಲ್ಲ. ಸೊ ನಾನು ಆ್ಯಸ್ ಯೂಶ್ವಲ್ ನಾನು ನ್ಯಾಚುರಲ್ ಆಗಿ ಏನಂತೇಳಿ ತೋರಿಸಿದ್ದೀನಿ. ಕೂದಲು ನಾನು ಫಸ್ಟ್ ಟೈಮ್ ಆಗ್ತಾಯಿಲ್ಲ, ಕೂದಲು ಕಮ್ಮಿ ಆಗಿತ್ತು. ನಾನು ಈ ಥರ 2-3 ಥರ ಮೆಂತೆ ಹಾಕಿಬಿಟ್ಟು ಅದನ್ನು ಇದು ಮಾಡೋದು ತೋರಿಸಿಲ್ಲ. ಅದರಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಯಾವತ್ತೂ ಒಂದೇ ಸತಿಗೆ ಹೋಗೋದಿಲ್ಲ ಫ್ರೆಂಡ್ಸ್. ಇದನ್ನು ನೀವು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇರಬೇಕು. 100% ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಮಾತ್ರ ಇದು ನಿಮಗೆ ಇದು ವರ್ಕ್ ಆಗುತ್ತೆ, ಆಯಿತಾ? ಇದು ಡೈಲಿ ಅಂದರೆ ಬೇಗ ರಿಸಲ್ಟ್ ಕೊಡೋವಂಥದ್ದಲ್ಲ, ನಿಧಾನಾಗಿ ರಿಸಲ್ಟ್ ಕೊಡೋವಂಥದ್ದು ನಾನು ಏನೇ ಹೇಳಿದ್ರು. ಹಾಗಾಗಿ ಇದನ್ನು ನೀವು ಪ್ರತಿನಿತ್ಯ ಆ ಥರನ ಮಾಡಬೇಕಾಗುತ್ತೆ. 100 ಕೂದಲಿಗಿಂತ ನೀವು ಜಾಸ್ತಿ ಈ ಥರ ಉದುರೋದೇನಾರು ಕಂಡು ಬಂತು ಅಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ನಾವು ನ್ಯಾಚುರಲಾಗಿ ಸಣ್ಣ ಪುಟ್ಟ ಆಗ್ತಾಯಿದ್ರೆ ಇಂಥವೆಲ್ಲ ಕೇರ್ ತೊಗೋಬೇಕಾಗುತ್ತೆ. ಸೊ ಡ್ಯಾಂಡ್ರಫು ಕಮ್ಮಿ ಆಗುತ್ತೆ, ಕೂದಲು ಗುಳ್ಳೆಗಳಾಗುತ್ತೆ, ತಲೆ ಮೇಲೆ ಇದಾಗೋದನ್ನು ಕಮ್ಮಿ ಆಗುತ್ತೆ. ನೋಡಿದ್ರಲ್ಲ. ಸೊ ಮತ್ತೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಫಾಲೋ ಮಾಡಿ. ಬಾಯ್ ಬಾಯ್.